ಟ್ಯಾಕ್ಸಿ ಕಾರುಗಳಿಗೆ ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಸುವುದಕ್ಕೆ ನಿಯಮಾವಳಿ ಜಾರಿ ಮಾಡಿರುವುದರಿಂದ ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಾಡಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಪ್ರತಿಭಟನೆಯನ್ನ ಅನೇಕ ಚಾಲಕರು ಮಾಡಿದರು. ಈ ಸಂದರ್ಭದಲ್ಲಿ ಚಾಲಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಅನೇಕರು ಮಾತನಾಡಿ ರಾಜ್ಯ ಸರ್ಕಾರ ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅನ್ನು ಹಿಂಪಡೆಯಬೇಕೆಂದು ಕಿಡಿಕಾರಿದರು. ಪ್ಯಾನಿಕ್ ಬಟನ್ ಮತ್ತೆ ಜಿಪಿಎಸ್ ಅನ್ನು ನೀವು ಅಳವಡಿಸ್ಕೊಳ್ಬೇಕಂತೇಳಿ ಕಮರ್ಷಿಯಲ್ ವೆಹಿಕಲ್ ಧರ್ಮ ಎಲ್ಲೋ ಟ್ಯಾಕ್ಸಿ ಚಾಲಕರ ಮಾಲೀಕರಿಗೂ ಮತ್ತು ಚಾಲಕರಿಗೂ ಬಂದಿರತಕ್ಕಂಥ ಹೊಸ ರೂಲ್ಸನ್ನು ನಾವು ರದ್ದುಗೊಳಿಸಬೇಕೆಂಬುದಾಗಿ ಪ್ರತಿಭಟನೆ ಮಾಡಿದ್ದೇವೆ. ಯಾಕಂತಂದರೆ ನಾವು ಆಲ್ರೆಡಿ ಈ ಎಲ್ಲೋ ಬೋರ್ಡ್ ಚಾಲಕರು ಮಾಲೀಕರುಗಳು ನಾವೆಲ್ಲ ಕೋವಿಡಲ್ಲೇ ನಮಗೆ ಆಲ್ರೆಡಿ ತುಂಬ ತ್ರಾಸಾಗಿದೆ. ಅದಾದ ನಂತರ ಮತ್ತು ಶಕ್ತಿ ಯೋಜನೆ ಬಂತು. ಆ ಶಕ್ತಿ ಯೋಜನೆಯಲ್ಲಂತೂ ನಾವು ಕಂಪ್ಲೀಟ್ಲಿ 70% ಬಿಸ್ನೆಸ್ ನಮ್ಮದು ಕುಸಿದು ಬಿದ್ದಿದೆ ಸರ್. ಆ ಕಾರಣದಿಂದ ಅದಾದಮೇಲೆ ಮತ್ತೆ ಎಫ್ಸಿಗೆ ಅಮೌಂಟ್ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು. ಮತ್ತು ಇನ್ಸೂರೆನ್ಸ್ ಅಮೌಂಟ್ ಅಂತೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ ವೈಟ್ ಬೋರ್ಡಿಗೂ ಎಲ್ಲೋ ಬೋರ್ಡಿಗೂ ಇನ್ಸೂರೆನ್ಸ್ ಜಾಸ್ತಿ ಇರುತ್ತೆ. ಅದು ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗೋದೇ ಭಾಳ ಕಷ್ಟವಾಗಿದೆ. ಆ ಕಾರಣದಿಂದ ನಾನು ಇಂಥ ಸಮಯದಲ್ಲಿ ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದನ್ನು ಯಾವುದೇ ಕಾರಣಕ್ಕೂ ತಪ್ಪಂತ ಹೇಳ್ತಾ ಇದ್ದಿಲ್ಲ. ಸರ್ಕಾರಕ್ಕೆ ಒಳ್ಳೆಯದೇ ಇದೆ, ಇದು ನಮಗೆ ಉಪಯೋಗವಾಗುವಂಥದ್ದು ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ದಯಮಾಡಿ, ಯಾಕಂತಂದರೆ ಈಗ ನಾವು ಎಲ್ಲ ಬಿಸ್ನೆಸ್ಗಳು ಕುಸಿದು ಹೋಗಿದ್ದೇವೆ. ನಮ್ಮ ಕುಟುಂಬಗಳು ನಡೆಸ್ಕೊಂಡು ಹೋಗೋ ಮತ್ತು EMIಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ. ಇದು ನಿಜವಾಗ್ಲೂ ಸತ್ಯ ಹೇಳ್ತಾ ಇದೆ. ಸರ್ಕಾರಕ್ಕೆ ಇದು ಅವರಿಗೆ ಅರಿವು, ಅವರ ಜ್ಞಾನಕ್ಕೆ ಬಂದಿದೇನಿಲ್ಲ ಗೊತ್ತಿಲ್ಲ. ನಿಜವಾಗಿ ಎಲ್ಲೋ ಬೋರ್ಡ್ ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ಸಲ್ಲಿ ಸೋತು ಹೋಗಿದ್ದೇವೆ ಸರ್. ದಯಮಾಡಿ ನಾವು ಸರ್ಕಾರದಲ್ಲಿ ನಾವು ಕಳಕಳಿಯ ಮನವಿ ಮಾಡ್ಕೋತೇವೆ. ಈ ಸಮಯದಲ್ಲಿ ಈ GPS ಪ್ಯಾನಿಕ್ ಬಟನನ್ನು ನೀವು ಕಂಪ್ಲೀಟ್ಲಿ ರದ್ದುಗೊಳಿಸಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೇವೆ ಸರ್. ನಮ್ಮ ಹೆಸರು ಕಲಬುರಗಿ ಜಿಲ್ಲಾ ಚಾಲಕರ ಸಂಘ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ. ನಮಸ್ಕಾರ ಸರ್. ಸಿದ್ದರಾಡ ಕಾಲನಿ ನಿವಾಸರಾಗಿದ್ದು ನಮ್ಮ ಸಿದ್ದರಾಡ ಕಾಲನಿಯಿಂದ ಕಳೆದ 25 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ವಂಚಿತರಾಗಿದ್ದೇವೆ. ಮತ್ತೊಂದು ಮಾತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೂ ಸೀಮಿತವಾಗಿಲ್ಲ ಅಥವಾ ಕಾರ್ಪೊರೇಷನ್ಗೂ ಸೀಮಿತ ಅತಂತ್ರವಾದ ಜೀವನವನ್ನು ನಿರ್ವಹಿಸುತ್ತಿದ್ದೇವೆ. ಡೈಲಿ ಯಾರು ಬಂದು ಯಾವುದೇ ಮೂಲಭೂತ ಸೌಕರ್ಯಗಳು ಒದಗಿಸೋರು ಇಲ್ಲ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಆ ರೀತಿ ಆದ ಕಾರಣ ನಾವು ಜಿಲ್ಲಾಧಿಕಾರಿಗೂ ವಿನಂತಿ ಮಾಡ್ಕೋದೇನೆಂದರೆ ನಮಗೆ ಯಾವುದೋ ಒಂದು ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು. ಮತ್ತು ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಗಲಿ ಅಥವಾ ಕಾರ್ಪೊರೇಷನ್ಗಾಗಲಿ ನಾವು ಸೇರ್ಪಡೆ ಮಾಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕೇಳಬೇಕಂತ. ನಮ್ಮಲ್ಲಿ ಎಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ನಾಲಿ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ರೋಡು ಇಲ್ಲ, ಬೀದಿ ಲೈಟುಗಳು ಭೀ ಇಲ್ಲ ಸರ್. ನೀರು ಇಲ್ಲ ಸರ್. ನೀರಿನಿಂದ ಭಾಳ ಸಮಸ್ಯೆ ಆಗಿದೆ ನಮಗೆ. ಇಲ್ಲ, ಕಾರ್ಪೊರೇಷನ್ ಸೇರ್ಪಡೆ ಆಗಿಲ್ಲ ರೀ, ಗ್ರಾಮ ಪಂಚಾಯತಿಗೆ ಸೇರ್ಪಡೆ ಇಲ್ಲ. ವೋಟಿಂಗ್ ನಮ್ದು ಉದ್ದೇಶ ಅಂದರೆ ಯಾವುದೇ ಒಂದು ಕಾರ್ಪೊರೇಷನ್ ಸೇರ್ಪಡೆ ಮಾಡಬೇಕಿಲ್ಲ, ಗ್ರಾಮ ಪಂಚಾಯತಿ ಸೇರ್ಪಡೆ ಮಾಡಬೇಕಂತ ವಿನಂತಿ ಕಳಿಸ್ತೀವಿ. ಮತ್ತೆ ಮೂಲಭೂತ ಸೌಕರ್ಯಗಳು ಸದ್ಯದಲ್ಲಿ ಯಾರಿಗೂ ಭಾಳ ತಗ್ಗಿಬಾರ್ದು. ವೋಟಿಂಗ್ ಬಂತಂದ್ರೆ ಎಲ್ಲರೂ ಬಂದು ಉತ್ತರ ವಲಯ ವೋಟಿಂಗ್ ಮಾಡಲ್ತೀವಿ ಸರ್. ಕಾರ್ಪೊರೇಷನ್ ವಾರ್ಡ್ ನಂಬರ್ 2 ವೋಟಿಂಗ್ ಮಾಡತ್ತೀವಿ ನಾವು. MLA ವೋಟಿಂಗ್ ಮಾಡ್ತೀವಿ. MLA ವೋಟಿಂಗ್ ಉತ್ತರ ವಲಯ ಮಾಡ್ತಿದ್ದೆ ಸರ್. ಕಾರ್ಪೊರೇಷನ್ ವಾರ್ಡ್ ನಂಬರ್ 2 ಮಾಡುತ್ತೆ. ಆ ವೋಟಿಂಗ್ ಮಾಡ್ಕೊಂಡ ನಂತರ ಯಾರು ಅಧಿಕಾರಿಗಳು ಕೇಳೋದಿಲ್ಲ, ಕಾರ್ಪೊರೇಷನ್ ಕೇಳಲ್ಲ, ಮೇಡಮ್ ಅವರು ಕೇಳತ್ತಿಲ್ಲ. ಗ್ರಾಮ ಪಂಚಾಯತಿ ವೋಟ್ ಆಗಿಲ್ಲ ಸರ್. ಕಾರ್ಪೊರೇಷನ್ ಮತ್ತು MLA ಮಾಡ್ತೀವಿ ವೋಟಿಂಗ್. MP ಅಂದ್ರೆ MP ವೋಟಿಂಗ್ ಮಾಡ್ತಾರೆ. MP ಬಂದು ಕೇಳಲ್ಲ ಯಾರು. ಶರಣಪ್ಪ ಮಿತ್ರಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.